ಸರ್ ಒಂದೇ ನಿಮಿಷ ಸರ್ ಡಿ.ಕೆ. ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಬಂದಿದ್ದಾರೆ ಸರ್. ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಅಂತ ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಡೆಡ್ ಲೈನ್ ಇತ್ತು ಸರ್. ಬನ್ನಿ ವಿಶೇಷ ಬರ ಸರ್ ಒಂದೇ ನಿಮಿಷ ಸರ್ ಡಿ.ಕೆ. ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಬಂದಿದ್ದಾರೆ ಸರ್. ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಅಂತ ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಡೆಡ್ ಲೈನ್ ಇತ್ತು ಸರ್. ಬನ್ನಿ ವಿಶೇಷ ಬರ ಸರ್ ಒಂದೇ ನಿಮಿಷ ಸರ್ ಡಿ.ಕೆ. ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಬಂದಿದ್ದಾರೆ ಸರ್. ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಅಂತ ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಡೆಡ್ ಲೈನ್ ಇತ್ತು ಸರ್. ಬನ್ನಿ ವಿಶೇಷ ಬರ ಸರ್ ಒಂದೇ ನಿಮಿಷ ಸರ್ ಡಿ.ಕೆ. ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಬಂದಿದ್ದಾರೆ ಸರ್. ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಅಂತ ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಡೆಡ್ ಲೈನ್ ಇತ್ತು ಸರ್. ಬನ್ನಿ ವಿಶೇಷ ಬರ ಸರ್ ಒಂದೇ ನಿಮಿಷ ಸರ್ ಡಿ.ಕೆ. ಶಿವಕುಮಾರ್ ಅವರು 29ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಬಂದಿದ್ದಾರೆ ಸರ್. ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಮೈಸೂರು ಅಂತ ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಡೆಡ್ ಲೈನ್ ಇತ್ತು ಸರ್. ಬನ್ನಿ ವಿಶೇಷ ಬರ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.